ವಾಯ್ಸಪುತ್ರ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರ ನಾವಿವತ್ತು ಕೋಟದಲ್ಲಿದ್ದೇವೆ. ಕೋಟದಲ್ಲಿ ಹೋಟೆಲ್ ಲತಾ ಅಂತ ಬಾರಿ ಒಂದು ಫೇಮಸ್ ಹೋಟೆಲ್. ಈ ಹೋಟೆಲ್ನ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲ ಕಡೆ ಬಹಳಷ್ಟು ಒಳ್ಳೆ ರಿವ್ಯೂ ಇದೆ. ಹಾಗೆ ನಾವಿವತ್ತು ಪ್ರಥಮ ಬಾರಿ ಹೋಟೆಲ್ ಲತಾಕ್ಕೆ ವಿಸಿಟ್ ಕೊಡ್ತಾ ಇದ್ದೇವೆ. ಬೆಳಿಗ್ಗೆ ತಿಂಡಿ ತಿನ್ನಲು ಬನ್ನಿ ಹೋಟೆಲ್ ಒಳಗೆ ಹೋಗೋಣ. ಹೋಟೆಲ್ನ ಯಜಮಾನರು ಈ ಹೋಟೆಲ್ನ ಬಗ್ಗೆ ಏನ್ ಹೇಳ್ತಾರೆ, ಮತ್ತೆ ಅಲ್ಲದೆ ಇಲ್ಲಿ ತಿಂಡಿ ಮತ್ತೆ ತಿನಿಸು ಯಾವ ತರ ಇರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ರಾಜೇಶ್ ಪ್ರಭು ಅಂತ. ಇದು ನಂದು ಲತಾ ಹೋಟ್ಲು ಆಲ್ಮೋಸ್ಟ್ ಒಂದು ಸ್ಟಾರ್ಟ್ ಆಗಿ ಒಂದು 64 ವರ್ಷಗಳಾಯ್ತು. ನನ್ನ ಅಜ್ಜ ಸ್ಟಾರ್ಟ್ ಮಾಡಿದ್ದು. ಒಂದು 64 ವರ್ಷದ ಹಿಂದೆ ಒಂದು ಸಣ್ಣ ಒಂದು ಕ್ಯಾಂಟೀನ್ ಟೈಪ್ ಮಾಡಿ ಸ್ಟಾರ್ಟ್ ಮಾಡಿದ್ದು. ಇವತ್ತು ಒಂದು 2 ಫ್ಲೋರ್ ಆಗೋಷ್ಟು ಒಂದು ಜನ ಹಿಡಿತದೆ. ಅದೊಂದು ಖುಷಿಯಾದ ವಿಷಯ. ಈಗ ತಂದೆಯವ್ರು ಮತ್ತು ನಾನು ಸೇರ್ಕೊಂಡು ಈಗ ಒಂದು ಲೆವೆಲಿಗೆ ತಗೊಂಡ್ಬಂದಿದ್ದೀವಿ ಲತಾ ಹೋಟ್ಲು. ಇಲ್ಲಿನ ಫೇಮಸ್ ಏನಂದ್ರೆ ಮೆಂತೆ ದೋಸೆ, ರಾಗಿ ಮಣ್ಣಿ, ಶಾವಿಗೆ ಕಾಯಿ ಹಾಲು, ತುಂಬಾ ಟ್ರೆಡಿಷನಲ್ ಫುಡ್ಗಳನ್ನು ನಾವು ಸರ್ವ್ ಮಾಡ್ತೀವಿ. ಕೊಟ್ಟೆ ಕಡುಬು, ಮತ್ತೆ ಆಲ್ಮೋಸ್ಟ್ ಎಲ್ಲ ಸೆಲೆಬ್ರಿಟಿಗಳೆಲ್ಲ ಬಂದಿದ್ದಾರೆ. ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ, ಮತ್ತೆ ಆಲ್ಮೋಸ್ಟ್ ಎಲ್ಲ ಬಂದಿದ್ದಾರೆ. ನಿಮ್ಗೆ ರಾಜ್ಮಿ ಶೆಟ್ಟಿ, ದೊಡ್ಡಣ್ಣ ಬಂದಿದ್ದಾರೆ, ಅನಂತ್ನಾಗ್ ಬಂದಿದ್ದಾರೆ. ಅನಂತ್ನಾಗ್ ಬಂದು ನಮ್ಗೆ ಭಾರಿ ಖುಷಿ. ರಾಜ್ಕುಮಾರ್ ಕೂಡ ಬಂದಿದ್ದಾರೆ. 2020 ರಾಜ್ಕುಮಾರ್ ಕೂಡ ಇಲ್ಲಿ ಬಂದಿದ್ದಾರೆ. ಹೇಳಿಕೆ ಖುಷಿ ಆಗುತ್ತೆ. ಇದ್ದಾರೆ ಒಂದು 28 to 30 ಇದ್ದಾರೆ. ಅದು ಖುಷಿ ಆಗತ್ತೆ. ಈಗ ನೀವು ತಿಂದ್ರಲ್ಲ, ನಿಮ್ಗೆ ಏನ್ ಅನ್ಸ್ತು? ಅದೇ ಬೇಕಾಗಿದ್ ಮೇಲೆ ನಮ್ಗೆ. ಥ್ಯಾಂಕ್ಸ್ ಸರ್. ನಾವಿವತ್ತು ಕೋಟದಲ್ಲಿ ಇರುವಂತ ಒಂದು ಫೇಮಸ್ ಹೋಟ್ಲು ಲತಾ ಹೋಟ್ಲಲ್ಲಿ ಇದ್ದೇವೆ. ಇದು NH ನ ಹತ್ರದಲ್ಲೇ ಇದೆ. ಅಂದ್ರೆ NH ಇಂದ ಕೋಟ ಪಡುಕೆರೆ ಬೀಚಿಗೆ ಹೋಗುವ ರೋಡ್ ಅಲ್ಲಿ ಒಂದು 50 ಮೀಟರ್ ಹೈವೇ ಇಂದ ದೂರದಲ್ಲಿ ಇದು ಹೋಟ್ಲ್ ಇದೆ. ಇಲ್ಲಿ ಅಂದ್ರೆ ನಾನು ಆಲ್ಮೋಸ್ಟ್ ರೆಗ್ಯುಲರ್ ಬರ್ತಾ ಇರ್ತೇನೆ. ಮಂತ್ಲಿ ಒಮ್ಮೆ ಆದ್ರೂ ಬಂದು ಇಲ್ಲಿ ಬಂದು ತಿಂಡಿ ತಿಂದು ಇಲ್ಲಿ ಹೋಗ್ತಾ ಇರ್ತೇನೆ. ಇಲ್ಲಿ ಫೇಮಸ್ ಅಂತ ಹೇಳಿದ್ರೆ ಮೆಂತೆ ದೋಸೆ. ನಾನು ಆಲ್ಮೋಸ್ಟ್ ಬಂದಾಗ ಎಲ್ಲ ಟ್ರೈ ಮಾಡೋದು ಮೆಂತೆ ದೋಸೆನೆ. ಮತ್ತೆ ಅದ್ರ ಜೊತೆಗೆ ಮಣ್ಣಿ ಎಲ್ಲ ಸಿಗುತ್ತೆ. ಮತ್ತೆ ಟ್ರೆಡಿಷನಲ್ ಫುಡ್ಸ್ ಎಲ್ಲ, ಅಂದ್ರೆ ನಾವು ಫೆಸ್ಟಿವಲ್ ಸೀಸನ್ ಅಲ್ಲೆಲ್ಲ ಏನೆಲ್ಲ ಮಾಡ್ತೀವಿ, ಮೂಡೆ ಅಂತದೆಲ್ಲ ಸ್ಪೆಷಲ್ ಐಟಮ್ಸ್ ಇಲ್ಲಿ ಸಿಗುತ್ತೆ. ಆಕ್ಚುಲಿ ನಾವಿದು ಫಸ್ಟ್ ಟೈಮ್ ಬಂದಿದ್ವಿ ಇಲ್ಲಿಗೆ, ಕೋಟ ಲತಾ ಹೋಟೆಲ್. ಈ ಲತಾ ಹೋಟೆಲ್ನ ಬಗ್ಗೆ ಸಾಮಾಜಿಕ ಜಾಲತಾಣದ ಮುಖಾಂತರ ಬಹಳ ತಿಳ್ಕೊಂಡಿದ್ವಿ. ಆಲ್ರೆಡಿ ಇದ್ರ ಬಗ್ಗೆ ತುಂಬಾ ವಿಡಿಯೋಸ್ ಇದೆ. ಬಟ್ ಫಾರ್ ದ ಫಸ್ಟ್ ಟೈಮ್ ಇಲ್ಲಿ ಬಂದ್ವಿ. ಇಲ್ಲಿ ಬಂದು ಮೆಂತೆ ದೋಸೆ ತಿಂದ್ವಿ. ಆಮೇಲೆ ರಾಗಿ ಮಣ್ಣಿ ಸ್ವಲ್ಪ ಟೇಸ್ಟ್ ಮಾಡಿದ್ವಿ. ಮೆಂತೆ ದೋಸೆ ತುಂಬಾ ಚೆನ್ನಾಗಿತ್ತು. ಸ್ವೀಟ್ ಇತ್ತು, ಬಟ್ ತುಂಬಾ ಚೆನ್ನಾಗಿತ್ತು. ಮತ್ತು ಅದ್ರ ಜೊತೆ ಇಲ್ಲಿಯದ್ದು ಒಂಥರ ಸ್ಪೆಷಲ್ ಇದು ಮ್ಯಾಂಗೋ ನವರತ್ನ ಅಂತ. ಸೊ ಇದರಲ್ಲೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ತುಂಬಾ ರಿಚ್ ಆಗಿ ತುಂಬಾ ಕಾಣ್ತಾ ಇದೆ. ತುಂಬಾ ಚೆನ್ನಾಗಿದೆ. ಸೊ ಇನ್ ಕೇಸ್ ನೀವೇನಾದ್ರೂ ಕುಂದಾಪುರ ಕಡೆ ಹೋಗ್ತಾ ಇದ್ರೆ ಕೋಟದಲ್ಲಿ ಒಂದು ಬ್ರೇಕ್ ತಗೊಳ್ಳಿ, ಈ ಹೋಟ್ಲಿಗೆ ವಿಸಿಟ್ ಮಾಡಿ. ನಿಮ್ಮ ಅನುಭವ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಖಂಡಿತ ನೀವು ಈ ಹೋಟ್ಲಿಗೆ ಬಂದದನ್ನ ಇಷ್ಟಪಡ್ತೀರಿ. ಯಾಕಂದ್ರೆ ಇಲ್ಲಿ ನಮ್ಮ ಸಾಂಪ್ರದಾಯಿಕ ತಿಂಡಿಗಳೆಲ್ಲ ತುಂಬಾ ಚೆನ್ನಾಗಿತ್ತು. ಆಲ್ರೆಡಿ ಓನರ್ ಹೇಳಿದ್ರು ಯಾವ್ದೆಲ್ಲ ತಿಂಡಿ ಸಿಗುತ್ತೆ ಅಂತ. ತುಂಬಾ ಚೆನ್ನಾಗಿರೋ ತಿಂಡಿಗಳು ಹೋಟೆಲ್ ಸಿಗುತ್ತೆ. ಸೊ ಮಸ್ಟ್ ಅಂಡ್ ಶುಡ್ ನೀವು ಕುಂದಾಪುರ ಕಡೆ ಹೋಗ್ತಾ ಇದ್ರೆ, ಉಡುಪಿಯಿಂದ ಕುಂದಾಪುರ ಕಡೆ ಹೋಗ್ತಾ ಇದ್ರೆ ಈ ಹೋಟ್ಲಿಗೆ ವಿಸಿಟ್ ಮಾಡಿ. ಇಲ್ಲಿಯ ತಿಂಡಿಗಳು ಖಂಡಿತ ನಿಮಗೆ ಇಷ್ಟ ಆಗುತ್ತೆ.